ಹಾಯ್ ದ್ವಿತೀಯ PUC ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ನಾವು ಈ ಒಂದು ವಿಡಿಯೋನಲ್ಲಿ ದ್ವಿತೀಯ PUCಯ ಅರ್ಥಶಾಸ್ತ್ರ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನೋಡ್ತಾ ಇದ್ದೇವೆ. 2 ಅಂಕದ ಪ್ರಶ್ನೆ ಆಗಿರಬಹುದು ಮತ್ತು 4 ಅಂಕದ ಪ್ರಶ್ನೆ ಮತ್ತು 6 ಅಂಕದ ಪ್ರಶ್ನೆಗಳು. ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ, ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ಕೆಳಗಡೆ ಸಬ್ ಟೈಟಲ್ಸ್ಗಳು ಶೋ ಆಗ್ತಾ ಇರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳು ನೋಟ್ ಡೌನ್ ಮಾಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿರುತ್ತೆ. ನಾನು ಆಲ್ರೆಡಿ 80/80 ವಿಡಿಯೋನಲ್ಲಿ ಏನು ಹೇಳಿದ್ದೀನಲ್ಲ ಅವೇ ಕ್ವಶನ್ಸ್ ಇಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಸೊ ಸಾಕಷ್ಟು ವಿದ್ಯಾರ್ಥಿಗಳು ಏನಂತ ಇದ್ದಾರೆ ಅಂದರೆ ಸ್ಕ್ರೀನ್ ಮೇಲೆ ಪ್ರಶ್ನೆಗಳು ತೋರಿಸಿ ಸರ್ ಇಂಪಾರ್ಟೆಂಟ್ ನಾವು ಟಿಕ್ ಮಾಡ್ಕೋತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋ ಪೂರ್ತಿ ಕೊನೆವರೆಗೆ ನೋಡಿ ಆಯಿತಾ. ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಹಾಗೂ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಂದು ವಿಡಿಯೋ ನಿಮಗೆ ತಪ್ಪದೇ ಬರುತ್ತೆ ನೋಡಿ. 1 ಅಂಕದ ಪ್ರಶ್ನೆ ಮೇಲೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೇನೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಒಂದು ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಆ ಒಂದೇ ವಿಡಿಯೋ ನೋಡ್ಕೊಳ್ಳಿ ಸಾಕು ಆಯಿತಾ. ಆ ಒಂದೇ ವಿಡಿಯೋ ನೋಡ್ಕೊಳ್ಳಿ. ಅದರೊಳಗೆ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಈ ಒಂದು MCQ ಕ್ವಶನ್ಸ್ ಆಗಿರ್ಬೋದು, ಖಾಲಿ ಬಿಟ್ಟ ಸ್ಥಳ ಆಗಿರ್ಬೋದು, ಹೊಂದಿಸಿ ಬರೆಯಿರಿ ಮತ್ತು ಒನ್ ವರ್ಡ್ ಕ್ವಶನ್. ಇಲ್ಲಿ ಆರಾಮಾಗಿ ನೀವು 20 ಅಂಕವನ್ನು ಸುಲಭವಾಗಿ ಪಡೆದುಕೊಳ್ಳಬಹುದು ವಾರ್ಷಿಕ ಪರೀಕ್ಷೆಯಲ್ಲಿ ಆಯಿತಾ. 1 ಅಂಕದ ಪ್ರಶ್ನೆ ಮೇಲೆ ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ. ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಆಯಿತಾ. ಮತ್ತು ಅದೇ ರೀತಿ ಈ ಎಲ್ಲ ಪ್ರಶ್ನೆಗಳಿಗೆ ಅಂದರೆ 2 ಅಂಕದ ಪ್ರಶ್ನೆಗಳಿಗೆ ಮತ್ತು 4 ಅಂಕದ ಪ್ರಶ್ನೆಗಳಿಗೆ ಮತ್ತು 6 ಅಂಕದ ಪ್ರಶ್ನೆಗಳಿಗೆ ನಿಮಗೆ ಆನ್ಸರ್ ಬೇಕಂದರೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಇನ್ನೊಂದು ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. 80/80 ವಿಡಿಯೋನಲ್ಲಿ ನಾನು ಏನು ಹೇಳಿದ್ದೇನಲ್ಲ ಅಲ್ಲಿ ನಿಮಗೆ ಆನ್ಸರ್ ಇದೆ ಆಯಿತಾ. ಸೊ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಇಲ್ಲಾಂದರೆ ನಿಮ್ಮ ಹತ್ರ ನೋಟ್ಸ್ ಅಥವಾ ಗೈಡ್ ಇದ್ದರೆ ನೀವು ಆನ್ಸರ್ ನೋಡ್ಕೋಬಹುದು ಆಯಿತಾ. ಸೊ ಇಲ್ಲಿ ನೋಡಿ, ಸೊ ಮೊದಲನೆಯ ಪ್ರಶ್ನೆ ಬಂದುಬಿಟ್ಟು ಇಲ್ಲಿ ನಿಮಗೆ 1ನೇ ಅಧ್ಯಾಯದಲ್ಲಿ 4 ಅಂಕದ ಒಂದು ಪ್ರಶ್ನೆ ಇಲ್ಲಿ ಕೇಳಲಾಗೋದು ಆ್ಯಸ್ ಪರ್ ಬ್ಲೂ ಪ್ರಿಂಟ್ ವೈಸ್ ಆಯಿತಾ. ಯಾವ ಒಂದು ಅಧ್ಯಾಯ ಮೇಲೆ ನಿಮಗೆ ಎಷ್ಟೆಷ್ಟು ಮಾರ್ಕ್ಸ್ಗಳು ಕೇಳಲಾಗೋದು ಅಂತ ಆಲ್ರೆಡಿ ನಾನು 80/80 ವಿಡಿಯೋನಲ್ಲಿ ಹೇಳಿದ್ದೇನೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ. ಎಲ್ಲ ವಿದ್ಯಾರ್ಥಿಗಳು ನೋಡ್ಕೋಬಹುದು. ಅದರೊಳಗೆ ಆನ್ಸರ್ ಇದೆ ಈ ಎಲ್ಲ ಪ್ರಶ್ನೆಗಳಿಗೆ ಆಯಿತಾ. ಸೊ ಇಲ್ಲಿ ಇವಾಗ ನಾವು ಮೇನ್ ಕ್ವಶನ್ಸ್ಗಳು ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ. ಸೊ ಎಲ್ಲ ವಿದ್ಯಾರ್ಥಿಗಳು ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ 1ನೇ ಪ್ರಶ್ನೆ ಬಂದುಬಿಟ್ಟು ಒಂದು ಆರ್ಥಿಕತೆಯ 3 ಕೇಂದ್ರೀಯ ಸಮಸ್ಯೆಗಳು ಯಾವ್ಯಾವು ವಿವರಿಸಿ. ವೆರಿ ಇಂಪಾರ್ಟೆಂಟ್ ಆಯಿತಾ. ಒಂದು ಆರ್ಥಿಕತೆಯ 3 ಕೇಂದ್ರೀಯ ಸಮಸ್ಯೆಗಳು ಯಾವ್ಯಾವು ವೆರಿ ಇಂಪಾರ್ಟೆಂಟ್ ಆಯಿತಾ. ಅದೇ ರೀತಿ 3ನೇ ಪ್ರಶ್ನೆ ಅಂದರೆ 2ನೇ ಪ್ರಶ್ನೆ ನೋಡಿ, ಉತ್ಪಾದನಾ ಸಾಧ್ಯತೆ ಗಡಿಯನ್ನು ವಿವರಿಸಿ. ಇದು ಕೂಡ ಪ್ರಶ್ನೆ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಈ 2 ಪ್ರಶ್ನೆ ಅತಿ ಹೆಚ್ಚು ಬಾರಿ ರಿಪೀಟ್ ಆಗಿದೆ. ಇದು ನ್ಯೂ ಕ್ವಶನ್ಸ್ ಆಗಿದೆ ಆಯಿತಾ. ಒಂದು ಸರಳ ಆರ್ಥಿಕತೆಯಲ್ಲಿ ಕೃಷಿ ಕುಟುಂಬ ನೇಕಾರ ಶಿಕ್ಷಕರು ಸಂಪನ್ಮೂಲಗಳನ್ನು ಬಳಸಿ ಹೇಗೆ ತಮ್ಮ ಅಗತ್ಯಗಳನ್ನು ಪೂರೈಸಿಕೊಳ್ಳುತ್ತಾರೆ ಎಂಬುದನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಈ ಒಂದು ಪ್ರಶ್ನೆ. ಈ ಒಂದು ನ್ಯೂ ಕ್ವಶನ್ಸ್ ನಿಮಗೆ ಅಷ್ಟೊಂದು ನ್ಯೂ ಕ್ವಶನ್ಸ್ ಈ ಬಾರಿ 2025 ವಾರ್ಷಿಕ ಪರೀಕ್ಷೆಯಲ್ಲಿ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ. ಒಂದು ಪ್ರಿಪೇಟರ್ನಲ್ಲಿ ಕೇಳಿದ್ದಾರೆ ಆಯಿತಾ ಒಂದು ಪ್ರಶ್ನೆ ಇದು ಆಯಿತಾ. ಕೆಲವೊಂದು ಜಿಲ್ಲೆಯಲ್ಲಿ ಕೇಳಿದ್ದಾರೆ, ಕೆಲವೊಂದು ಜಿಲ್ಲೆಯಲ್ಲಿ ಕೇಳಿಲ್ಲ. ಬಟ್ ಈ ಒಂದು ಪ್ರಶ್ನೆ ಆಯಿತಾ, ಈ ಒಂದು ಪ್ರಶ್ನೆ ಮತ್ತು ಈ ಒಂದು ಪ್ರಶ್ನೆ ಕೂಡ ನೋಡ್ಕೊಳ್ಳಿ ಆಯಿತಾ. ಈ 3 ಪ್ರಶ್ನೆಗಳಲ್ಲಿ ಯಾವುದಾದ್ರು ಒಂದು ನಿಮಗೆ ನೋಡೋಕ್ಕೆ ಸಿಗುತ್ತೆ ಫೈನಲ್ ಎಕ್ಸಾಮ್ನಲ್ಲಿ ಆಯಿತಾ. ಅದೇ ರೀತಿ ಹೆಚ್ಚಾಗಿ ನಿಮಗೆ ಇಲ್ಲಿ ಈ 2 ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಹೆಚ್ಚಾಗಿ ಆಯಿತಾ. ಸೊ ಅದೇ ರೀತಿ ಇವಾಗ ಅನುಭೋಗಿ ವರ್ತನೆ ಸಿದ್ಧಾಂತ. ಇಲ್ಲಿ ಅನುಭೋಗಿ ವರ್ತನೆ ಸಿದ್ಧಾಂತದಲ್ಲಿ ನಿಮಗೆ ಇಲ್ಲಿ 2 ಅಂಕದ ಪ್ರಶ್ನೆಯಲ್ಲಿ ಯಾವುದು ವೆರಿ ಇಂಪಾರ್ಟೆಂಟ್ ಅಂದರೆ ಅನುಭೋಗಿ ವರ್ತನೆಯನ್ನು ವಿವರಿಸುವ 2 ವಿಧಾನಗಳನ್ನು ಹೆಸರಿಸಿ. ವೆರಿ ಇಂಪಾರ್ಟೆಂಟ್. ನಾನು 2 ಅಂಕದ ಪ್ರಶ್ನೆಯಲ್ಲಿ ಮತ್ತು 4 ಅಂಕದ ಪ್ರಶ್ನೆಯಲ್ಲಿ 6 ಅಂಕದ ಪ್ರಶ್ನೆಯಲ್ಲಿ ಯಾವ ಕ್ವಶನ್ಸ್ ನೀಡ್ತಾ ಇದ್ದಾನಲ್ಲ ಅದಷ್ಟೇ ನೋಟ್ ಡೌನ್ ಮಾಡ್ಕೊಂಡು ಓದ್ಕೊಳ್ಳಿ. ಅನುಭೋಗಿ ವರ್ತನೆಯನ್ನು ವಿವರಿಸುವ 2 ವಿಧಾನಗಳನ್ನು ಹೆಸರಿಸಿ. ಈ ಒಂದು ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಆಯಿತಾ. ಅದೇ ರೀತಿ ಏಕತ್ನಾತ್ಮಕ ಒಲವು ಎಂದರೇನು. ಈ ಒಂದು ಪ್ರಶ್ನೆ ಕೂಡ ವೆರಿ ಇಂಪಾರ್ಟೆಂಟ್ ಆಯಿತಾ. ಅದೇ ರೀತಿ ಅನುಭೋಗಿಯ ಆದರ್ಶ ಆಯ್ಕೆಯನ್ನು ನಿರ್ಧರಿಸುವ 2 ಅಂಶಗಳನ್ನು ಪಟ್ಟಿ ಮಾಡಿ ಅಂತ ಈ ಒಂದು ಪ್ರಶ್ನೆ ಆಯಿತಾ. ಈ 3 ಪ್ರಶ್ನೆ ಅತಿ ಹೆಚ್ಚು ರಿಪೀಟ್ ಆಗಿರುವಂತಹ ಪ್ರಶ್ನೆ ಆಗಿರುತ್ತೆ ಆಯಿತಾ. ಇವಾಗ ಇಲ್ಲಿ ನಿಮಗೆ ಬೇಡಿಕೆ ನಿಯಮವನ್ನು ತಿಳಿಸಿ ಅಂತ ಪ್ರಶ್ನೆ ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ. ಕೆಳದರ್ಜೆ ಸರಕುಗಳೆಂದರೇನು ಆಯಿತಾ. ಇಲ್ಲಿ ನಿಮಗೆ 2 ಅಂಕದ ಪ್ರಶ್ನೆ 2 ಕೇಳಲಾಗುವುದು. ಸೊ ಅದಕ್ಕೆ ಇಲ್ಲಿ ಈ ಒಂದು ಪ್ರಶ್ನೆ ಮತ್ತು ಅದೇ ರೀತಿ ಈ ಒಂದು ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ. ಇಲ್ಲಿ ನಿಮಗೆ ಒಂದು ನ್ಯೂ ಕ್ವಶನ್ಸ್ ಇರುತ್ತೆ. ನ್ಯೂ ಕ್ವಶನ್ಸ್ ಆ್ಯಸ್ ಪರ್ 2025 ಪರಿಷ್ಕೃತ ಕ್ವಶನ್ಸ್ ಬ್ಯಾಂಕ್ನಲ್ಲಿ ಈ ಒಂದು ನ್ಯೂ ಕ್ವಶನ್ಸ್ ಕೊಟ್ಟಿದ್ದಾರೆ. ಬಟ್ ಈ ಒಂದು ಕ್ವಶನ್ಸ್ ನಿಮಗೆ ಈ ಬಾರಿ ಕೇಳೋಂಗಿಲ್ಲ. ಬಟ್ ನಾನು ಹೇಳಿರುವಂಥ ಕ್ವಶನ್ಸ್ಗಳು ಅಷ್ಟೇ ಓದ್ಕೊಳ್ಳಿ ಆಯಿತಾ. ಅದೇ ರೀತಿ ನಿಮಗೆ ಈ ನ್ಯೂ ಕ್ವಶನ್ಸ್ ಮೇಲೆ ವಿಡಿಯೋ ಬೇಕಂದರೆ ನಾನು ಆಲ್ರೆಡಿ ಇದರ ಮೇಲೆ ವಿಡಿಯೋ ಮಾಡಿದ್ದೇನೆ. ನ್ಯೂ ಕ್ವಶನ್ಸ್ ಮೇಲೆ ಅಂದರೆ ನ್ಯೂ ಕ್ವಶನ್ಸ್ 4 ಅಂಕದ ಪ್ರಶ್ನೆ ಯಾವುದು, 2 ಅಂಕದ ಪ್ರಶ್ನೆ ಯಾವುದು, 6 ಅಂಕದ ಪ್ರಶ್ನೆಯಲ್ಲಿ ಯಾವುದು ಇಂಪಾರ್ಟೆಂಟ್ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತದಲ್ಲ ಈ ಒಂದು ಥಂಬ್ನೇಲ್ ವಿಡಿಯೋ ಆಗಿರುತ್ತೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ. ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ ಆಯಿತಾ. 3 ವಿಡಿಯೋಗಳ ಲಿಂಕ್ ಕೊಟ್ಟಿರ್ತಾರೆ. ಇವಾಗ ಇಲ್ಲಿ ನೋಡಿ, ಇಲ್ಲಿ 4 ಅಂಕದ ಪ್ರಶ್ನೆಯಲ್ಲಿ ಆಯಿತಾ 2ನೇ ಅಧ್ಯಾಯದಲ್ಲಿ ಒಟ್ಟು ತುಷ್ಟಿಕೋನ ಮತ್ತು ಸೀಮಾಂತ ತುಷ್ಟಿಕೋನಗಳ ನಡುವಿನ ವ್ಯತ್ಯಾಸವನ್ನು ಬರೀರಿ. ವೆರಿ ಇಂಪಾರ್ಟೆಂಟ್. ಅದೇ ರೀತಿ ಔದಾಸೀನ ನಕ್ಷೆಯನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ. ಈ ಒಂದು ಪ್ರಶ್ನೆ ಕೂಡ ನೋಡ್ಕೊಳ್ಳಿ ಆಯಿತಾ. ಅದೇ ರೀತಿ ಇಲ್ಲಿ ನಿಮಗೆ ಈ ಒಂದು ಪ್ರಶ್ನೆ ನೋಡಿ ಆಯಿತಾ. ಈ ಒಂದು ನ್ಯೂ ಕ್ವಶನ್ಸ್ ನಿಮಗೆ ಈ ಬಾರಿ ಕೇಳ್ಬೋದು, ಬಟ್ ನೋಡ್ಕೊಳ್ಳಿ ಆಯಿತಾ. ಯಾಕೆಂದರೆ ಅತಿ ಹೆಚ್ಚು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ರಿಪೀಟ್ ಆಗಿದೆ 2025 ಪ್ರಿಪೇರ್ಡ್ನಲ್ಲಿ. ಒಂದು ಮಾರುಕಟ್ಟೆಯಲ್ಲಿ ಇಬ್ಬರು ಅನುಭೋಗಿಗಳು ಇದ್ದಾರೆ ಎಂದು ಪರಿಗಣಿಸಿ ಬೆಲೆಯ ವಿವಿಧ ಮಟ್ಟದಲ್ಲಿ ಒಂದು ಸರಕಿಗೆ ಅವರ
ಬೇಡಿಕೆಯನ್ನು ಈ ಕೆಳಗಿನಂತೆ ನೀಡಲಾಗಿದೆ, ಸರಕಿನ ಮಾರುಕಟ್ಟೆ ಬೇಡಿಕೆ ಲೆಕ್ಕ ಹಾಕಿ ಅಂತ ಪ್ರಶ್ನೆ. ಇಲ್ಲಿ ಪ್ರೈಸ್ ಕೊಟ್ಟಿದ್ದಾರೆ ಡಿಮಾಂಡ್ 1 ಅಂದರೆ ಇಲ್ಲಿ ಡಿಮಾಂಡ್ 1 ಡಿಮಾಂಡ್ 2 ಅಂತ ಕೊಟ್ಟಿದ್ದಾರೆ. ಅಂದರೆ ಇವಾಗ 9 ಮತ್ತು 24 ಎಷ್ಟು ಆಯಿತಾ, ಇಂಟು ಮಾಡಬೇಕು. ಇದು ಇಂಟು ಮಾಡಿದರೆ ಇದು ಆನ್ಸರ್ ಸಿಗುತ್ತೆ. ಯಾವುದು 2 ಇಂಟು 8 ಮಾಡಿದರೆ ಇಲ್ಲಿ 10 ಆನ್ಸರ್. ಇದು D3 ಆನ್ಸರ್ ಆಗಿರುತ್ತೆ ಆಯಿತಾ. ಈ ರೀತಿ ನೋಡಿ ಇಷ್ಟೇ. ಅದೇ ರೀತಿ ಇವಾಗ 6 ಅಂಕದ ಪ್ರಶ್ನೆಯಲ್ಲಿ ನೋಡಿ, ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನು ಕೋಷ್ಟಕ ಮತ್ತು ರೇಖಾಚಿತ್ರ ಸಹಾಯದಿಂದ ವಿವರಿಸಿ. ವೆರಿ ವೆರಿ ಇಂಪಾರ್ಟೆಂಟ್ ಈ ಒಂದು ಪ್ರಶ್ನೆ ಆಯಿತಾ. ಅದೇ ರೀತಿ ಅನುಭೋಗ್ಯ ಆದರ್ಶ ಆಯ್ಕೆಯನ್ನು ರೇಖಾಚಿತ್ರ ಸಹಾಯದಿಂದ ವಿವರಿಸಿ ಈ ಒಂದು ಪ್ರಶ್ನೆ ಆಯಿತಾ. ಯಾಕಂದರೆ ಈ 2 ಪ್ರಶ್ನೆ ಅತಿ ಹೆಚ್ಚು ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ರಿಪೀಟ್ ಆಗಿದೆ 6 ಅಂಕದ ಪ್ರಶ್ನೆಯಲ್ಲಿ ಆಯಿತಾ. ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ನಿಮಗೆ ಕಾರ್ಯಭಾರ ನಿಯೋಜಿತ ಪ್ರಶ್ನೆ ಆಯಿತಾ. ಇದು ನಿಮಗೆ ಗೊತ್ತೇ ಇದೆ. ಈ ಒಂದು ಪ್ರಶ್ನೆ ಮೇಲೆ ಆಲ್ರೆಡಿ ನಾನು 80/80 ವಿಡಿಯೋನಲ್ಲಿ ಹೇಳಿಕೊಟ್ಟಿದ್ದೇನೆ. ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ ಆಯಿತಾ. ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ. ನಿಮಗೆ ಈ ಒಂದು POK ಕ್ವಶನ್ ಅಂತ 5 ಅಂಕದ ಒಂದು ಪ್ರಶ್ನೆ ಆಗಿರುತ್ತೆ ಆಯಿತಾ. ಈ ಒಂದು ಅಧ್ಯಾಯದಲ್ಲಿ ಉತ್ಪಾದನೆ ಮತ್ತು ವೆಚ್ಚಗಳು ಈ ಒಂದು ಅಧ್ಯಾಯದಲ್ಲಿ ನಿಮಗೆ ಇಲ್ಲಿ 2 ಅಂಕದ ಪ್ರಶ್ನೆಯಲ್ಲಿ ಯಾವುದು ಇಂಪಾರ್ಟೆಂಟ್ ಅಂದರೆ ಅಲ್ಪಾವಧಿ ಮತ್ತು ದೀರ್ಘಾವಧಿ ಪರಿಕಲ್ಪನೆಗಳ ಅರ್ಥ ನೀಡಿ ಅಂತ ನಿಮಗೆ ಪ್ರಶ್ನೆ. ವೆರಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿ ದೀರ್ಘಾವಧಿ ವೆಚ್ಚಗಳು ಯಾವ್ಯಾವ ಅಂತ, ಸರಾಸರಿ ದೀರ್ಘಾವಧಿ ವೆಚ್ಚ, ಸೀಮಾಂತ ದೀರ್ಘಾವಧಿ ವೆಚ್ಚ ಅಂತ ಆಯಿತಾ. ಅದೇ ರೀತಿ ಇಲ್ಲಿ ಪ್ರತಿಫಲಗಳ ಪ್ರಮಾಣದ ವಿಧಗಳನ್ನು ತಿಳಿಸಿ ಅಂತ ಪ್ರಶ್ನೆ ಕೇಳ್ಬೋದು. ಈ 3 ಪ್ರಶ್ನೆ ನಿಮಗೆ 2 ಅಂಕದ ಪ್ರಶ್ನೆಯಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿ ಈ ಒಂದು ಅಧ್ಯಾಯದಲ್ಲಿ 4 ಅಂಕದ ಒಂದು ಪ್ರಶ್ನೆ ನೋಡಿ, ಸಮೋತ್ಪನ್ನ ರೇಖೆಯನ್ನು ರೇಖಾಚಿತ್ರ ಸಹಾಯದಿಂದ ವಿವರಿಸಿ. ವೆರಿ ವೆರಿ ಇಂಪಾರ್ಟೆಂಟ್ ಆಯಿತಾ. ಅದೇ ರೀತಿ ಈ ಕೆಳಗಿನ ಕೋಷ್ಟಕಗಳು ಶ್ರಮದ ಒಟ್ಟು ಉತ್ಪನ್ನ ಆಯಿತಾ TPL ಅಂತ ಪಟ್ಟಿಯನ್ನು ನೀಡುತ್ತದೆ. ಶ್ರಮದ ಸರಾಸರಿ ಉತ್ಪನ್ನ ಮತ್ತು ಸೀಮಾಂತ ಉತ್ಪನ್ನಗಳನ್ನು ಕಂಡುಹಿಡಿಯಿರಿ ಅಂತ ಈ ಒಂದು ಪ್ರಶ್ನೆ. ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಆಯಿತಾ. ಅದೇ ರೀತಿ ಇಲ್ಲಿ ನಿಮಗೆ ಈ ಒಂದು ಪ್ರಶ್ನೆ ಕೂಡ ಬಹಳ ಈಸಿ ಇದೆ ಆಯಿತಾ. ಇದು ನಿಮಗೆ 4 ಅಂಕದ ಪ್ರಶ್ನೆಯಲ್ಲಿ ಕೇಳಿದರೆ ಬಹಳ ಈಸಿ ಇದೆ. ಸೊ ಹೇಗೆ ಅಂದರೆ ಇವಾಗ ಕ್ಯೂ ಕಾಲಮ್ ಬರ್ಕೋಬೇಕು, ಸೇಮ್ ಏನೇನು ಕೊಟ್ಟಿದ್ದಾರೆ. ಅದೇ ರೀತಿ TFC ಕೊಟ್ಟಿರ್ತಾರೆ, ಎಷ್ಟು 10 ಕೊಟ್ಟಿದ್ದಾರೆ. TFC ಅಂತ ಈ ಕಾಲಮ್ನಲ್ಲಿ 10 ಅಂತ ಬರೀಬೇಕು ಆಯಿತಾ. ಅದೇ ರೀತಿ ನಾವು ಏನು ಕಂಡುಹಿಡಿಬೇಕು ಇವಾಗ AFC ಮತ್ತು AVC ಕಂಡುಹಿಡಿಬೇಕು ಆಯಿತಾ. ಸೊ ಹೀಗೆ ಈ ಒಂದು ಪ್ರಶ್ನೆಗೆ ನಾನು ಆಲ್ರೆಡಿ ಆನ್ಸರ್ ಹೇಳಿದ್ದೇನೆ. ಇದು 6 ಅಂಕದ ಪ್ರಶ್ನೆ ಆಗಿದೆ. ಆ್ಯಕ್ಚುಲಿ ನಿಮಗೆ 3 ಅಂಕದ ಪ್ರಶ್ನೆ ಕೇಳಿದರೆ ಇದರ ಮೇಲೆ ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ. ನ್ಯೂ ಕ್ವಶನ್ಸ್ ಆಫ್ ಎಕನಾಮಿಕ್ಸ್ ಅಂತ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ನೀವು ಏನು ಕಮೆಂಟ್ ಮಾಡೋಕ್ಕೆ ಹೋಗಿರ್ತೀರ ಅಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ, ಈ ಒಂದು ಪ್ರಶ್ನೆ ಕೂಡ ನೋಡ್ಕೊಳ್ಳಿ ಆಯಿತಾ. ಸೊ ಅದೇ ರೀತಿ ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ 6 ಅಂಕದ ಪ್ರಶ್ನೆಯಲ್ಲಿ ನಿಮಗೆ ಈ ಒಂದು ಪ್ರಶ್ನೆ ನೋಡ್ಕೊಳ್ಳಿ. ಯಾವುದು ಒಂದು ಉದ್ಯಮ ಘಟಕದ SMC ವಿವರ ಪಟ್ಟಿಯನ್ನು ಈ ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ ಆಯಿತಾ. TFC 100 ಇದ್ದಾಗ ಉದ್ಯಮ ಘಟಕದ TVC, TC, AVC, SACಗಳ ವಿವರ ಪಟ್ಟಿಯನ್ನು ಕಂಡುಹಿಡಿಯಿರಿ ಅಂತ ಈ ಒಂದು ಪ್ರಶ್ನೆ ನೋಡ್ಕೊಳ್ಳಿ ಆಯಿತಾ. ಇಲ್ಲಿ ನಿಮಗೆ ಕಾರ್ಯಭಾರ ನಿಯೋಜಿತ ಪ್ರಶ್ನೆಯಲ್ಲಿ ಈ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡಿ, ಇಲ್ಲಿ 2 ಕಾರ್ಯಭಾರ ನಿಯೋಜಿತ ಪ್ರಶ್ನೆ. ಇವಾಗ 2ನೇ ಅಧ್ಯಾಯದಲ್ಲಿ 2ನೇ ಅಧ್ಯಾಯದಲ್ಲಿ ಒಂದು ಕಾರ್ಯಭಾರ ನಿಯೋಜಿತ ಪ್ರಶ್ನೆ, ಇದು 3ನೇ ಅಧ್ಯಾಯದಲ್ಲಿ ಕಾರ್ಯಭಾರ ನಿಯೋಜಿತ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ನಿಮಗೆ ಆಯಿತಾ. ಅದೇ ರೀತಿ ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ ಆಯಿತಾ. ಈ 4ನೇ ಅಧ್ಯಾಯದಲ್ಲಿ ನಿಮಗೆ ಒಂದು ಇಲ್ಲಿ ನೋಡಿ, ಈ 4ನೇ ಅಧ್ಯಾಯದಲ್ಲಿ ನಿಮಗೆ 2 ಅಂಕದ ಪ್ರಶ್ನೆ ಯಾವುದು ಇಂಪಾರ್ಟೆಂಟ್ ಅಂದರೆ ನೋಡಿ, ಸ್ಥಗಿತ ಬಿಂದುವಿನ ಅರ್ಥವನ್ನು ನೀಡಿ ಆಯಿತಾ. ಸ್ಥಗಿತ ಬಿಂದುವಿನ ಅರ್ಥವನ್ನು ನೀಡಿ ವೆರಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕವೊಂದು ನೋಡಿ ಲಾಭ ಗರಿಷ್ಠಗೊಳಿಸಲು ಅಗತ್ಯವಿರುವ ಷರತ್ತುಗಳನ್ನು ತಿಳಿಸಿ. ಈ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಆಯಿತಾ. ಈ ಒಂದು ನಿಮಗೆ ಹೊಸದಾಗಿ ಕ್ವಶನ್ಸ್ ಇದೆ ಆಯಿತಾ. ಈ ಒಂದು ಪ್ರಶ್ನೆಗೆ ನಾನು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೇನೆ, ಅದರೊಳಗೆ ಹೇಳ್ಕೊಟ್ಟಿದ್ದೇನೆ. ಈ ಒಂದು ಪ್ರಶ್ನೆ ನೋಡ್ಕೊಳ್ಳಿ ಸಾಕು ಆಯಿತಾ. ಅದೇ ರೀತಿ ಇಲ್ಲಿ ನಿಮಗೆ 4 ಅಂಕದ ಒಂದು ಪ್ರಶ್ನೆಯಲ್ಲಿ ಯಾವುದು ಇಂಪಾರ್ಟೆಂಟ್ ಅಂದರೆ ಈ ಒಂದು ಅಧ್ಯಾಯದಲ್ಲಿ ನಿಮಗೆ 4 ಅಂಕದ ಪ್ರಶ್ನೆಯಲ್ಲಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಲಕ್ಷಣಗಳನ್ನು ವಿವರಿಸಿ ಈ ಒಂದು ಪ್ರಶ್ನೆ ನೋಡ್ಕೊಳ್ಳಿ. ಅದೇ ರೀತಿ ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಲಾಭ ಗರಿಷ್ಠಗೊಳಿಸುವಿಕೆಯ 3ನೆಯ ಷರತ್ತನ್ನು ರೇಖಾಚಿತ್ರ ಸಹಾಯದಿಂದ ವಿವರಿಸಿ ಈ ಒಂದು ಪ್ರಶ್ನೆ ಆಯಿತಾ. ಸೊ ನೋಡ್ಕೊಂಡ್ಬಿಡಿ ಈ 2 ಪ್ರಶ್ನೆ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿತ್ತು. ಅದೇ ರೀತಿ ಈ ಒಂದು ಅಧ್ಯಾಯದಲ್ಲಿ ನಿಮಗೆ 6 ಅಂಕದ ಪ್ರಶ್ನೆ ಇಲ್ಲ ಆಯಿತಾ, ಆ್ಯಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರ. ಇವಾಗ ನೆಕ್ಸ್ಟ್ ಚಾಪ್ಟರ್ ನೋಡೋಣ. ನೋಡಿ, ಈ ಒಂದು ಅಧ್ಯಾಯದಲ್ಲಿ ಒಂದು POK ಕ್ವಶನ್ ಯಾವುದು TR, MR ಮತ್ತು AR ಕಂಡುಹಿಡಿಯಿರಿ. ನಾನು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೀನಲ್ಲ, ಆ ಒಂದು ವಿಡಿಯೋನಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೇನೆ. ಈ ಒಂದು ಪ್ರಶ್ನೆ ಕೂಡ ಓದ್ಕೊಳ್ಳಿ ಆಯಿತಾ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಇವಾಗ 5ನೇ ಅಧ್ಯಾಯದಲ್ಲಿ ನಿಮಗೆ 6 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು ಅಂತ ಹೇಳಿದ್ದಾರೆ. 6 ಅಂಕದ ಪ್ರಶ್ನೆ ಮತ್ತು 2 ಅಂಕದ ಒಂದು ಪ್ರಶ್ನೆ. ಇಲ್ಲಿ ನೋಡಿ, ಸಮತೋಲನ ಬೆಲೆ ಮತ್ತು ಪ್ರಮಾಣವನ್ನು ವ್ಯಾಖ್ಯಾನಿಸಿ 2 ಅಂಕದ ಪ್ರಶ್ನೆಯಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಯಿತಾ. ಅದೇ ರೀತಿ ಶ್ರಮದ ಮಾರುಕಟ್ಟೆಯಲ್ಲಿ ಕೂಲಿಯು ಹೇಗೆ ನಿರ್ಧಾರವಾಗುತ್ತದೆ, ಈ 2 ಪ್ರಶ್ನೆ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ ಆಯಿತಾ. ಮತ್ತು ಶ್ರಮದ ಸೀಮಾಂತ ಆದಾಯದ ಉತ್ಪನ್ನ ಎಂದರೇನು, ಸಾಕು. ಈ 3 ಪ್ರಶ್ನೆಗಳಲ್ಲಿ ಯಾವುದಾದ್ರು ಒಂದು. ಅದೇ ರೀತಿ ಇಲ್ಲಿ ನಿಮಗೆ 6 ಅಂಕದ ಪ್ರಶ್ನೆಯಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಯಾವುದಂದರೆ ಗೋಧಿಯ ಮಾರುಕಟ್ಟೆ ಬೇಡಿಕೆ ಮತ್ತು ಮಾರುಕಟ್ಟೆ ಪೂರೈಕೆಗಳ ರೇಖೆಗಳನ್ನು ಈ ಕೆಳಗಿನಂತೆ ನೀಡಲಾಗಿದೆ ಎಂದುಕೊಳ್ಳೋಣ ಅಂತ ಈ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ನಿಮಗೆ 6 ಅಂಕದ ಪ್ರಶ್ನೆಯಲ್ಲಿ ಆಯಿತಾ.
ಸೊ ಅದೇ ರೀತಿ ಇಲ್ಲಿ ನೆಕ್ಸ್ಟ್ ಕ್ವಶನ್, ಇಲ್ಲಿ ನಿಮಗೆ POQ ಕ್ವಶನ್, ಈ ಒಂದು ಅಧ್ಯಾಯದಲ್ಲಿ POQ ಕ್ವಶನ್ಸ್ ಇಲ್ಲ, ಡೋಂಟ್ ವರಿ ಆಯಿತಾ. ಇವಾಗ ಸಮಗ್ರ ಅರ್ಥಶಾಸ್ತ್ರ ಪರಿಚಯ, ಈ ಒಂದು ಅಧ್ಯಾಯದಲ್ಲಿ ನಿಮಗೆ 4 ಅಂಕದ ಒಂದು ಪ್ರಶ್ನೆ ಯಾವುದು ಇಂಪಾರ್ಟೆಂಟ್ ಅಂದರೆ, ಸಮಗ್ರ ಅರ್ಥಶಾಸ್ತ್ರವು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕಿಂತ ಯಾವ ರೀತಿಯಲ್ಲಿ ಭಿನ್ನವಾಗಿದೆ ಎಂಬುದನ್ನು ಸಂಕ್ಷಿಪ್ತವಾಗಿ ವಿವರಿಸಿ, ಈ ಒಂದು ಪ್ರಶ್ನೆ ಆಯಿತಾ. ಬಂಡವಾಳಶಾಹಿ ದೇಶದ ಆರ್ಥಿಕತೆಯ ಕಾರ್ಯವೈಖರಿಯನ್ನು ವಿವರಿಸಿ, ಈ 2 ಪ್ರಶ್ನೆಯಲ್ಲಿ ಯಾವುದೊಂದು ನಿಮಗೆ ನೋಡೋಕ್ಕೆ ಸಿಗುತ್ತೆ, ವೆರಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿ ಇವಾಗ 2ನೇ ಅಧ್ಯಾಯ ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ, ಈ ಒಂದು ಅಧ್ಯಾಯದಲ್ಲಿ ನಿಮಗೆ 2 ಅಂಕದ ಒಂದು ಪ್ರಶ್ನೆ, 2 ಅಂಕದ 2 ಪ್ರಶ್ನೆಗಳು ಕೇಳಲಾಗುವುದು. 4 ಉತ್ಪಾದನಾಂಗಗಳು ಯಾವುವು, ಅವುಗಳ ಪ್ರತಿಫಲಗಳನ್ನು ಹೆಸರಿಸಿ ಆಯಿತಾ. ಈ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್. GDP ವರಮಾನದ ಮಾಪನದ 3 ವಿಧಾನಗಳನ್ನು ತಿಳಿಸಿ, ಈ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ. ಅದೇ ರೀತಿ ನಾಮಮಾತ್ರ ಮತ್ತು ನೈಜ GDPಗಳ ನಡುವಿನ ವ್ಯತ್ಯಾಸ, ಈ ಒಂದು ಪ್ರಶ್ನೆ ನೋಡ್ಕೊಳ್ಳಿ. ಇಲ್ಲಾಂದರೆ ಈ ಒಂದು ಪ್ರಶ್ನೆ ನೋಡ್ಕೊಳ್ಳಿ, GDP MP ಮತ್ತು GDP FC ಯ ಸಮೀಕರಣವನ್ನು ಬರೆಯಿರಿ, ಈ ಒಂದು ಪ್ರಶ್ನೆ ಆಯಿತಾ. ಅದೇ ರೀತಿ ನಾನು ಆಲ್ರೆಡಿ ಈ ಒಂದು ಪ್ರಶ್ನೆ ನಾನು ನಿಮಗೆ ಹೇಳಿಕೊಟ್ಟಿದ್ದೇನೆ, ಕೆಳಗಡೆ ಕಮೆಂಟ್ ಬಾಕ್ಸ್ ಲಿಂಕ್ ಕೊಟ್ಟಿರ್ತೇನೆ, ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ ಆಯಿತಾ. ಹೊಸದಾಗಿ ಕ್ವಶನ್ಸ್ ಆಗಿರುತ್ತೆ ಇದು. ಇಲ್ಲಿ ನಿಮಗೆ ನೋಡಿ 4 ಅಂಕದ ಪ್ರಶ್ನೆಯಲ್ಲಿ ಒಂದು ಆರ್ಥಿಕತೆಯ ವೃತ್ತಾಕಾರದ ಚಲನೆಯನ್ನು ಪಟವನ್ನು ಸಹಾಯದಿಂದ ನಿರೂಪಿಸಿ, ಈ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿ ಬಾಹ್ಯತೆಗಳನ್ನು ಕುರಿತು ಒಂದು ಟಿಪ್ಪಣಿ ಬರೆಯಿರಿ, ಈ ಒಂದು ಪ್ರಶ್ನೆ ಆಯಿತಾ. ಅದೇ ರೀತಿ 2 ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಒಂದು ನಿಮಗೆ ನೋಡೋಕ್ಕೆ ಸಿಗುತ್ತೆ. ಅಂತಿಮ ಸರಕುಗಳ ಪರಿಕಲ್ಪನೆಯನ್ನು ಕುರಿತು ಬರೆಯಿರಿ ಅಂತ ಕೇಳಿದರೆ ಒಂದು ಬಾರಿ, ಬಟ್ ಹೆಚ್ಚಾಗಿ ನಿಮಗೆ ಒಂದು ಆರ್ಥಿಕತೆಯ ಆದಾಯದ ವೃತ್ತಾಕಾರದ ಚಲನೆ ಮತ್ತು ಬಾಹ್ಯತೆಗಳನ್ನು ಕುರಿತು ಟಿಪ್ಪಣಿ ಬರೆಯಿರಿ, ಈ ಒಂದು ಅಧ್ಯಾಯದಲ್ಲಿ ಆಯಿತಾ. ಇಲ್ಲಿ 6 ಅಂಕದ ಒಂದು ಪ್ರಶ್ನೆ ಯಾವುದು ಇಂಪಾರ್ಟೆಂಟ್ ಅಂದರೆ, GDPಯನ್ನು ಮಾಪನ ಮಾಡುವ ವೆಚ್ಚದ ವಿಧಾನವನ್ನು ಸಂಕ್ಷಿಪ್ತವಾಗಿ ವಿವರಿಸಿ, ಈ ಒಂದು ಪ್ರಶ್ನೆ. ಅದೇ ರೀತಿ ಸಮಗ್ರ ಆರ್ಥಿಕ ಅನನ್ಯತೆಗಳನ್ನು ವಿವರಿಸಿ ಆಯಿತಾ, ಸಮಗ್ರ ಆರ್ಥಿಕ ಅನನ್ಯತೆಗಳನ್ನು ವಿವರಿಸಿ, ಈ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ಈ ಒಂದು ಪ್ರಶ್ನೆ ಹೊಸದಾಗಿ ಕ್ವಶನ್ಸ್ಗಳು ಕೇಳಿದಾರಲ್ಲ, ಈ ಒಂದು ಕ್ವಶನ್ ನೋಡ್ಕೊಂಡ್ಬಿಡ್ರಿ, ಕ್ವಶನ್ ನಂಬರ್ 4 ಇದೆಯಲ್ಲ, ಈ ಒಂದು ಪ್ರಶ್ನೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಇದೆ, ಈ ಒಂದು ಪ್ರಶ್ನೆಗೆ ಆನ್ಸರ್ ಹೇಗೆ ಮಾಡಬೇಕಂತ ಹೇಳ್ಕೊಟ್ಟಿದ್ದೇನೆ, ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ ಆಯಿತಾ. ಅದೇ ರೀತಿ ನೋಡಿ, GDPಯನ್ನು ಒಂದು ದೇಶದ ಯೋಗಕ್ಷೇಮದ ಸೂಚ್ಯಂಕವಾಗಿ ಬಳಸಿಕೊಳ್ಳೋದರ ಮಿತಿಯನ್ನು ವಿವರಿಸಿ, ಈ 3 ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಒಂದು ನಿಮಗೆ ನೋಡೋಕ್ಕೆ ಸಿಗುತ್ತೆ. 3ನೇ ಅಧ್ಯಾಯದಲ್ಲಿ ಹಣ ಮತ್ತು ಬ್ಯಾಂಕಿಂಗ್ ಅಧ್ಯಾಯದಲ್ಲಿ ನಿಮಗೆ 2 ಅಂಕದ ಪ್ರಶ್ನೆ ಮತ್ತು 4 ಅಂಕದ ಪ್ರಶ್ನೆ ನೋಡಿ. ಇಲ್ಲಿ 2 ಅಂಕದ ಪ್ರಶ್ನೆಯಲ್ಲಿ ಹಣದ ಯಾವುದಾದರೂ 2 ಕಾರ್ಯಗಳನ್ನು ಬರೆಯಿರಿ. ಅದೇ ರೀತಿ CRR ಶೇಕಡ 20% ಆ ಒಂದು ಪ್ರಶ್ನೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿಕೊಟ್ಟಿದ್ದೇನೆ. ಹಣದ ಬೇಡಿಕೆ 2 ಉದ್ದೇಶಗಳನ್ನು ತಿಳಿಸಿ, ಈ 3 ಪ್ರಶ್ನೆ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. 4 ಅಂಕದ ಪ್ರಶ್ನೆಯಲ್ಲಿ ಭಾರತದ ರಿಸರ್ವ್ ಬ್ಯಾಂಕಿಂಗ್ RBIನ ಕಾರ್ಯಗಳನ್ನು ವಿವರಿಸಿ, ವಾಣಿಜ್ಯ ಬ್ಯಾಂಕುಗಳ ಕಾರ್ಯಗಳನ್ನು ಕುರಿತು ಬರೆಯಿರಿ, ಹಣದ ಬೇಡಿಕೆಯ ವ್ಯವಹಾರದ ಉದ್ದೇಶಗಳನ್ನು ವಿವರಿಸಿ, ಈ 3 ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ 6 ಅಂಕದ ಪ್ರಶ್ನೆಯಲ್ಲಿ ನೋಡಿ, ಹಣದ ಕಾರ್ಯಗಳನ್ನು ವಿವರಿಸಿ, ಇದು ಹೇಗೆ ವಿನಿಮಯ ಸಾಟಿ ದೋಷಗಳನ್ನು ನಿವಾರಿಸಿತು, ಈ ಒಂದು ಪ್ರಶ್ನೆ. ವಾಣಿಜ್ಯ ಬ್ಯಾಂಕು ಲಾಲನಕತೆ ಆ ಒಂದು ಪ್ರಶ್ನೆ. ಅದೇ ರೀತಿ ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆ ಪ್ರಶ್ನೆ ಆಯಿತಾ. ಇವಾಗ 4ನೇ ಅಧ್ಯಾಯದಲ್ಲಿ 2 ಅಂಕದ ಪ್ರಶ್ನೆ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್. ಯಾವುದಂದರೆ ಇಲ್ಲಿ ಮಿತಿವ್ಯಯದ ವಿರೋಧಾಭ್ಯಾಸದ ಅರ್ಥವನ್ನು ತಿಳಿಸಿ, ಈ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿ MPCಯ ಮೌಲ್ಯವು 0.75 ಆದಾಗ MPCನ ಮೌಲ್ಯವು ಹೂಡಿಕೆ ಅಂತ ಇದೆಯಲ್ಲ, ಆ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ 2 ಅಂಕದ ಪ್ರಶ್ನೆಯಲ್ಲಿ ಆಯಿತಾ. ಇಲ್ಲಿ 4 ಅಂಕದ ಪ್ರಶ್ನೆಯಲ್ಲಿ ಅನುಭೋಗ ಬಿಂಬಕವನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ, ಇಲ್ಲಾಂದರೆ ಹೂಡಿಕೆ ಬಿಂಬಕವನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ, 2 ಪ್ರಶ್ನೆಯಲ್ಲಿ ಯಾವುದಾದ್ರು ಒಂದು ಬಂದೇ ಬರುತ್ತೆ ಫೈನಲ್ ಎಕ್ಸಾಮಲ್ಲಿ. ಅದೇ ರೀತಿ ಇವಾಗ ನೆಕ್ಸ್ಟ್ ಚಾಪ್ಟರ್ ನೋಡೋಣ. 6 ಅಂಕದ ಪ್ರಶ್ನೆ ಈ ಒಂದು ಅಧ್ಯಾಯದಲ್ಲಿ ಕೇಳೋಂಗಿಲ್ಲ. ಇವಾಗ 5ನೇ ಅಧ್ಯಾಯದಲ್ಲಿ ನಿಮಗೆ ಇಲ್ಲಿ 2 ಅಂಕದ ಪ್ರಶ್ನೆಯಲ್ಲಿ ಯಾವುದು ಇಂಪಾರ್ಟೆಂಟ್ ಅಂದರೆ, ಪುಕಟೆ ಸವಾರರು ಎಂದರೆ ಯಾರು, ಅವರನ್ನು ಏಕೆ ಹಾಗೆ ಕರೆಯುತ್ತಾರೆ, ಆ ಒಂದು ಪ್ರಶ್ನೆ. ಅದೇ ರೀತಿ ಮುಗತೆ ಮುಂಗಡ ಪತ್ರ ಮತ್ತು ಕೊರತೆ ಮುಂಗಡ ಪತ್ರ ನಡುವಿನ ವ್ಯತ್ಯಾಸ, ಸರ್ಕಾರದ ಮುಂಗಡ ಪತ್ರ ಪಟವನ್ನು ಬರೆಯಿರಿ, ಇದು 4 ಅಂಕದ ಪ್ರಶ್ನೆಯಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ. ಈ ಒಂದೇ ಪ್ರಶ್ನೆ ಇದರೊಳಗೆ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಇವಾಗ 4 ಅಂಕದ ಪ್ರಶ್ನೆ ಆಯಿತು. 6 ಅಂಕದ ಪ್ರಶ್ನೆಯಲ್ಲಿ ಯಾವುದು ಇಂಪಾರ್ಟೆಂಟ್ ಅಂದರೆ, ಈ ಒಂದು ಅಧ್ಯಾಯದಲ್ಲಿ ಸಾರ್ವಜನಿಕ ವೆಚ್ಚದ ವರ್ಗೀಕರಣವನ್ನು ವಿವರಿಸಿ, ಇಲ್ಲಾಂದರೆ ಮುಂಗಡ ಪತ್ರ ಸ್ವೀಕೃತಿಗಳ ವರ್ಗೀಕರಣ ವಿವರಿಸಿ, ಈ 2 ಪ್ರಶ್ನೆಯಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಈ 2 ಪ್ರಶ್ನೆಯಲ್ಲಿ ಯಾವುದಾದ್ರೂ ಒಂದು ನಿಮಗೆ ನೋಡೋಕ್ಕೆ ಸಿಗುತ್ತೆ. ಇವಾಗ 6ನೇ ಅಧ್ಯಾಯದಲ್ಲಿ ನಿಮಗೆ ವ್ಯಾಪಾರ ಬಾಕಿಯ ವಿಧಗಳು ಯಾವುವು ಅಂತ ನಿಮಗೆ 2 ಅಂಕದ ಪ್ರಶ್ನೆಯಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿ ಇಲ್ಲಿ ಜನರು ವಿದೇಶಿ ವಿನಿಮಯವನ್ನು ಏಕೆ ಬೇಡುತ್ತಾರೆ, 7ನೇ ಪ್ರಶ್ನೆ ಇದೆಯಲ್ಲ, ಆ ಒಂದು ಪ್ರಶ್ನೆ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಬಂಡವಾಳ ಖಾತೆಯಲ್ಲಿ ಮುಗತೆ ಮತ್ತು ಕೊರತೆ ಯಾವಾಗ ಉಂಟಾಗುತ್ತದೆ ಅಂತ, ಈ 3 ಪ್ರಶ್ನೆಗಳಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ 2 ಅಂಕದ ಪ್ರಶ್ನೆಯಲ್ಲಿ. ವ್ಯಾಪಾರ ಬಾಕಿ ಪರಿಕಲ್ಪನೆಯನ್ನು ವಿವರಿಸಿ, 4 ಅಂಕದ ಪ್ರಶ್ನೆಯಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ 6 ಅಂಕದ ಪ್ರಶ್ನೆಯಲ್ಲಿ ಸಂದಾಯ ಬಾಕಿಯ ಖಾತೆಗಳನ್ನು ವಿವರಿಸಿ, ಇಲ್ಲಾಂದರೆ ಸ್ಥಿರ ವಿನಿಮಯ ದರ ಮತ್ತು ಬದಲಾಗುವ ವಿನಿಮಯ ದರದ ಗುಣ ಮತ್ತು ದೋಷಗಳನ್ನು ಪಟ್ಟಿ ಮಾಡಿ. ಕರೆನ್ಸಿಗಳನ್ನು ಬರೆಯಿರಿ 5 ದೇಶಗಳು, ಈ ಒಂದು POQ ಕ್ವಶನಲ್ಲಿ ಇಂಪಾರ್ಟೆಂಟ್. ಈ ರೀತಿಯಲ್ಲಿ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿತ್ತು. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.